ನನ್ನ ಹೆಸರು ಮಂಜುನಾಥ್ ಓಲೇಕರ್ ಅಂತೇಳಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಅಧ್ಯಕ್ಷ ಮತ್ತು ಈ ಕ್ಷೇತ್ರದ ಈ ಶಿಗ್ಗಾವಿ ತಾಲೂಕು ಮುದ್ದಿನಕೊಪ್ಪ ಗ್ರಾಮ ನಮ್ಮದು. ನಾವು ಇವತ್ತ ನಮಗೆ ಯಾವುದೇ ಥರದ ಪಕ್ಷ ಇಲ್ಲ, ಆದರೂ ಕೂಡ ಇವತ್ತು ನಾವು ಯಾಕೆ ಒಂದು ಪಕ್ಷಕ್ಕೆ ನಾವು ಇವತ್ತು ಬೇಡಿಕೆ ನೀಡ್ತಾ ಇದ್ದೇವೆ ಅಂತಂದರೆ, ಕಳೆದ ಏನು ಒಂದು 16 ವರ್ಷಗಳಿಂದ ಇಲ್ಲಿಯ ಏನೊಬ್ಬರು ಶಾಸಕರಿದ್ರು, ಆ ಶಾಸಕರು ಇವತ್ತ ಹಾವೇರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿ ಆಯ್ಕೆಯಾಗಿ ಅವರು ಲೋಕಸಭಾ ಸದಸ್ಯರಾಗಿರೋದ್ರಿಂದ ಇಲ್ಲಿ ಏನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಬಹಳಷ್ಟು ಮಂದಿ ಹೊರಗಿನವರು ಇವತ್ತ ಈ ಕ್ಷೇತ್ರವನ್ನು ಪ್ರವೇಶ ಮಾಡಿ ನಾನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅಂತ ತಗೊಂಡು ಚುನಾವಣೆ ನಿಲ್ತೀನಿ, ನನ್ನನ್ನು ಬೆಂಬಲಿಸ್ರಿ, ನಿನ್ನನ್ನು ಬೆಂಬಲಿಸ್ರಿ ಅಂತಕ್ಕಂಥ ವಿಚಾರಗಳು ಇವತ್ತ ಬಹಳಷ್ಟು ನಡೀತಾ ಇದಾವೆ. ಅದಕ್ಕೆ ನಾವು ಇವತ್ತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ, ಈ ರಾಜ್ಯದ ದೊರೆಯಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇವತ್ತು ಒಂದು ಮನವಿಯನ್ನ ಮಾಡಿಕೊಡ್ತಾ ಇದ್ವಿ. ದಯವಿಟ್ಟು ತಾವು ಈ ಕ್ಷೇತ್ರವನ್ನ ಮರಳಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತಾವು ತೆಗೆದುಕೊಳ್ಬೇಕಾದ್ರೆ ಯಾವ ಹೊರಗಿನ ಅಭ್ಯರ್ಥಿಗಳಿಗೆ ಮಣೆ ಹಾಕದೆ ಈ ಸ್ಥಳೀಯವಾಗಿ ಈ ಜನರ ನಾಡಿ ಮಿಡಿತಗಳನ್ನ ಅರಿತಿರ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಖಾದ್ರಿ ಸಾಹೇಬರಿಗೆ ತಾವೇನಾದ್ರೂ ಈ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕೊಟ್ಟಿದ್ದಾದ್ರೆ ತಾವು ಕೊಡಬೇಕು. ತಾವು ಟಿಕೆಟ್ ಅನ್ನ ಕೊಟ್ಟ ದಿನಾನೇ ಅವರು ಈ ಕ್ಷೇತ್ರದ MLA ಅಂತೇಳಿ ತಾವು ತಿಳ್ಕೊಬೇಕಂತೇಳಿ ನಾವಿವತ್ತ ಹೇಳ್ತಾ ಇದ್ದೇವೆ. ನಾವು ಇವತ್ತ ಕಾಂಗ್ರೆಸ್ ಪಕ್ಷದ ಪ್ರತಿ ಹಳ್ಳಿಯಲ್ಲಿ ನಾವು ಇವತ್ತ ಬೆಳಗ್ಗೆಯಿಂದ ಮಾನ್ಯ ಖಾದ್ರಿಜಿ ಅವ್ರ ಜೊತೆ ಇವತ್ತ ಏನು ಹಳ್ಳಿಗೆ ಹೋಗ್ತಾ ಇದ್ದೇವೆ. ಆ ಸಭೆ ಸಮಾರಂಭಗಳನ್ನ ಬಿಟ್ಟು ನಾವು ಹೊರಗಡೆ ಜನರವನ್ನ ಅನಿಸಿಕೆಗಳನ್ನ ಕೇಳಿದಾಗ ಕೂಡ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಈ ಬಾರಿ ಕಾಂಗ್ರೆಸ್ ಖಾದ್ರಿ ಸಾಹೇಬರನ್ನ ನಾವು ಬೆಂಬಲಿಸಬೇಕು, ಅವರನ್ನ ಈ ಭಾಗದ ಶಾಸಕರನ್ನಾಗಿ ಮಾಡಬೇಕು ಅಂತೇಳಿ ಈ ಕ್ಷೇತ್ರದ ಜನ ಇವತ್ತ ತುದಿಗಾಲಿನಲ್ಲಿ ನಿಂತಿದ್ರ. ಈ ಕ್ಷೇತ್ರದ ಜನರ ಆಸೆಗಳನ್ನ ಹುಸಿಗೊಳಿಸಿದೆ, ನಿರಾಶೆಗೊಳಿಸಿದೆ. ಈ ಕ್ಷೇತ್ರದ ಜನರ ನಾಡಿ ಮಿಡಿತ ಏನಿದೆ ಅದನ್ನ ತಾವು ಸರ್ವೆ ಮಾಡಿಸ್ರಿ. ನಾವೇನ್ ಇವತ್ತ ಹಂಗ ಕೊಡ್ಬಾರ್ರಿ ಅಂತ ಹೇಳಕ್ಕಿಲ್ಲ. ಪ್ರತಿ ಗ್ರಾಮ ಮಟ್ಟದಲ್ಲಿ ಇವತ್ತ ಸರ್ವೆ ಮಾಡಿಸ್ರಿ. ಪ್ರತಿ ಜನರು ಚಾದ ಅಂಗಡಿ, ಬೀಡಿ ಅಂಗಡಿ ಏನೇನದಾವ ಅಲ್ಲೆಲ್ಲ ಸರ್ವೆ ಮಾಡಿಸಿ ಆ ಸರ್ವೆ ವರದಿ ಪ್ರಕಾರ ದಯವಿಟ್ಟು ಆ ವರದಿ ಏನಾದ್ರೂ ಇವತ್ತ ಖಾದ್ರಿ ಸಾಹೇಬ್ರ ಪರವಾಗಿ ಬಂತಂದ್ರೆ ತಾವು ಟಿಕೆಟ್ ಕೊಡ್ರಿ, ಇಲ್ಲಾಂದ್ರೆ ಕೊಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಏನು ಪ್ರತಿ ಹಳ್ಳಿಯಲ್ಲಿ ಏನು ನಗರ ಇವತ್ತ ಉಪಚುನಾವಣೆ ಏನು ಈ ಹಿಂದೆ ಕಳೆದ ಕೆಲವು ದಿನಗಳ ಹಿಂದೆ ಏನು ನಮ್ಮ ಇಲ್ಲಿಯ ಮೊದಲು ಏನು ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಅವತ್ತೇನು ಉಪಚುನಾವಣೆ ನಡೀತದೆ ಅಂತಕ್ಕಂಥ ವಿಚಾರಗಳ ಏನು ಇವತ್ತು ನಾವೆಲ್ಲರೂ ತಿಳ್ಕೊಂಡಿದ್ದಾರೆ ಜನ. ಇವತ್ತು ಮನಸ್ಸು ಮಾಡಿದಾರೆ. ಏನು ಈ ಬಾರಿ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಖಾದ್ರಿ ಸಾಹೇಬರನ್ನ ಬೆಂಬಲಿಸಬೇಕು. ಖಾದ್ರಿ ಸಾಹೇಬರು ಪಕ್ಷದ ಟಿಕೆಟ್ ಅನ್ನ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ತಾವು ಹೈಕಮಾಂಡ್ ಕೊಡಬೇಕು ಅಂತ ಹೇಳಿ ನಾನು ಈ ಪ್ರಕಾರ ಮನವಿ ಮಾಡ್ಕೊಳ್ತೇನೆ.